ಇವತ್ತು ನೋಡಿ ಅವ್ರು ಇದ್ದಿದ್ರೆ ನಮ್ಮ ಇಂಡಸ್ಟ್ರಿಯಲ್ಗೆ ಎಷ್ಟೋ ಜನಕ್ಕೆ ಇವತ್ತು ಟೆಕ್ನಿಷಿಯನ್ಗಳಿಗೆ ಅನ್ನ ಸಹ ಆಗಿರೋದು ಸರ್. ಎಷ್ಟೋ ಜನ ಮನೆ ಬೆಳಗ್ತಾ ಇತ್ತು. ಒಂದು 100 ಫ್ಯಾಮಿಲಿ ಆದರೂ ಎದೊಳಿರೋದು ಸರ್. ಇವತ್ತು ಎಷ್ಟೋ ಫ್ಯಾಮಿಲಿಗಳು ಒಂದು 3 ಪಿಕ್ಚರ್ ಮಾಡಿರ್ತಾಯಿದ್ರು ಅಣ್ಣ ಇದ್ದಿದ್ರೆ. ಎಷ್ಟು ಲಾಸ್ ಆಗ್ತಾಯಿತ್ತು ಗೊತ್ತಾ ಸರ್, ನಮ್ಮ ಟ್ಯಾಕಿಸ್ಗಳಿಗಾಗಿರ್ಬೋದು, ಟೆಕ್ನಿಷಿಯನ್ಗಳಿಗಾಗಿರ್ಬೋದು, ಆರ್ಟಿಸ್ಟ್ಗಳಿಗಾಗಿರ್ಬೋದು. ತುಂಬ ಲಾಸ್ ಆಗ್ತಾಯಿತ್ತು ಸರ್ ನಿಜವಾಗ್ಲೂ. ಅಷ್ಟು ಜನಕ್ಕೆ ಅನ್ನ ಆಗ್ತಾಯಿದ್ದಾರೆ ಸರ್ ಅವರೊಬ್ಬರು ಡಿ ಬಾಸು. ಸಖತ್ ಟೆಕ್ನಿಷಿಯನ್ಗಳಿಗೆಲ್ಲ ತುಂಬ ಲಾಸ್ ಆಗ್ತೈತೆ ಸರ್. ಅವ್ರು ಬರಬೇಕು ಅಂತಲೇ ನಾವು ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಒಂದು ದಾರಿ ಆಗ್ತೈತೆ ಸರ್ ಅವ್ರು ಬಂದರೆ 100%. ಬಟ್ ಕೆಲವು ಅಭಿಮಾನಿಗಳು ನಿಮಗೆ ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಅಲ್ಲ, ಅಲ್ಲಿ ನಿಂತ್ಕೊಂಡ್ರು. ನಾವು ಸಿನಿಮಾದಲ್ಲಿ ನೋಡಿದಾಗ ಎಷ್ಟೋ ಅಭಿಮಾನಿಗಳು ದರ್ಶನ್ ಡೈಬಾಸ್ ಅಭಿಮಾನಿ 100% ಎಲ್ಲ ನಿಂತ್ಕೊಂಡು ನನಗೆ ಇವರು ಪ್ರಮೋಷನ್ ಮಾಡಿದ್ದಾರೆ, ಸೊ ಇವ್ರಿಗೆ ನಾವು ನಿಲ್ತೀವಿ ಅಂತ. ಕೆಲವೊಂದು ಕಡೆ ಹಂಗೆ ಹೋದಾಗ ಬೇರೆಯವ್ರ ಕಡೆಯಿಂದೆಲ್ಲ ಹೋಗಿ ಫೋನ್ಗಳು ಹೋಗ್ತಾ ಇತ್ತು. ಅವ್ನು ಸೂರಿಗೆ ಹೋದ್ರೆ ಯಾರು ನಿಂತ್ಕೋಬೇಡ್ರ ಅನ್ನೋರು. ನನಗೆ ಗೊತ್ತಾಗ್ತಾ ಇತ್ತು, ಫೋನ್ಗಳೆಲ್ಲ ಹೋಗ್ತಾ ಇತ್ತು ಸರ್. ನಾನು ಹೋಗೋ ಜಾಗದಲ್ಲೆಲ್ಲ ಫೋನ್ಗಳು ಹೋಗ್ಬಿಟ್ಟಿರೋದು. ಅವ್ನು ಹೋಗ್ತಾ ಇದ್ರೆ ಯಾರು ಪ್ರಮೋಷನ್ ಮಾಡ್ಬೇಡ್ರ, ಉತ್ತರ ಕರ್ನಾಟಕಕ್ಕೂ ಫೋನ್ ಹೊಡಿಯೋರು ಬೇರೆಯವ್ರುಗಳು. ನಾನು ಏನು ಮಾಡಿದೆ ಅಂಥದ್ದು, ಏನು ಮಾಡಿದೆ? ನನ್ನ ಮನೆ ದುಡ್ಡು ತೊಗೊಂಡು ಮಾಡಿದ್ದೆ ತಪ್ಪ. ಇಲ್ಲಿ ಡಿ ಬಾಸ್ ಹೇಳ್ದಂಗೆ ತಲೆ ಹಿಡ್ದಿಲ್ಲ, ತಲೆ ಹೊಡೆದಿಲ್ಲ. ಎಲ್ಲೋ ಒಂದು ಕಡೆ ತಲೆ ಹಿಡ್ದಿದ್ರೆ ನಾನು ಚೆನ್ನಾಗಿ ಆಗ್ತಾಯಿದ್ದೆ ಅಂತ ಅನಿಸ್ಬಿಟ್ಟಿತ್ತು ಸರ್. ದಯವಿಟ್ಟು ನನಗೆ ಅದೊಂದು ಬೇಜಾರು. ಡಿ ಬಾಸ್ ಅಣ್ಣ ಕರೆಕ್ಟಾಗಿ ಇದ್ದಿದ್ದಕ್ಕೆ ಈ ಥರ ಹಿಂಗೆ ಆಗ್ಬಿಟ್ರ, ಅವರು ಹಂಗಿದ್ದೀರ ಇವತ್ತು ಹೆಂಗೋ ಮೆರೆದ್ಬಿಟ್ಟಿರೋರ ಅಂತ ಅನಿಸ್ತಾ ಇತ್ತು ನನಗೆ. ಯಾಕೋ ಮಸ್ಕ ಹೊಡ್ಕೊಂಡು ಚೆಸ್ಕ ಹೊಡ್ಕೊಂಡು ಇದ್ದಿದ್ರೆ ಇವತ್ತೆಲ್ಲ CM ಆಗ್ಬಿಟ್ಟಿರೋರು ಸರ್. ಅವ್ರಿಗೆ ಅದಿಲ್ಲ ಅಲ್ಲ ಸರ್. ಅದಕ್ಕೆ ಡೇರಿಂಗ್ ಅನ್ನೋದು ನಮ್ಮ ಡಿ ಬಾಸ್ನ. ನಿಜವಾಗ್ಲೂ ಅವ್ರು ಯಾವಾಗಲೂ ಡೇರಿಂಗೇ ಸರ್. ಒಂದ್ ವೇಳೆ ಅವ್ರು ಹೊರಗಡೆ ಇದ್ದಿದ್ರೆ ನಿಮ್ಮ ಸಿನಿಮಾ ಟೈಮಲ್ಲಿ ನೀವು ಹೋಗಿ ಕೇಳ್ಕೊಂಡಿದ್ರೆ ಸೊ ಸಪೋರ್ಟಿವ್ ಬರ್ತಾ ಇದ್ರು ಅಂತ ಅನ್ಸುತ್ತಾ ಸರ್? 100% ಸರ್. ನಾನು ಎಲ್ಲೇ ಹೋದ್ರೂ ನಾವು ಶೂಟಿಂಗ್ ಆಗ್ತಾ ಇರೋನು ನಾನು ಜಸ್ಟ್ ಒಂದು ಬೈಕ್ ಕೊಟ್ಟಿದ್ದು ಸಾಕಾಗಿತ್ತು. ರಾಬರ್ಟ್ಗೆ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಶೂಟ್ ನಡೀತಾ ಇತ್ತು. ನಾನು ಹೋಗಿದ್ದೆ. ಶೂಟಲ್ಲಿ ತುಂಬ ಬ್ಯುಸಿಯಾಗಿದ್ರು. ಕ್ಯಾರವನ್ಗೆ ಹತ್ತುತ್ತಾ ಇದ್ರು. ನಾನು ಇಲ್ಲಿ ಸೈಡಲ್ಲಿ ನಿಂತಿದ್ದೆ. ಹಿಂಗೆ ಹೋಗಿ ಹತ್ತಿದ್ರು, ಹಿಂಗೆ ಬಂದರು. ಹಿಂಗೆ ಬಂದ್ಬಿಡಿ, ಏನು ಚಿನ್ನ ಬಂದಿದ್ಯಾ? ಅದು ಇಲ್ಲಣ್ಣ ನೋಡಬೇಕಾಗಿತ್ತು. ಏನು ಚೆನ್ನಾಗಿದೆಯಾ? ಯಾವ ಪಿಕ್ಚರ್ ಮಾಡ್ತಾಯಿದ್ಯಾ? ಇಲ್ಲಣ್ಣ ಈ ಥರ ಸಲಗ ಮಾಡ್ತಾಯಿದ್ದೀನಿ, ಒಂದು ಮೂವಿ ಹೇಳ್ತಿದ್ದೆ. ಯಾರು ವಿಜಯಣ್ಣನ ಮಾಡ್ತಾಯಿದ್ದೆ. ಹೌದಾ? ಓಕೆ ಚೆನ್ನಾಗಿದೆಯಾ? ಕ್ಯಾರೆಕ್ಟರ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆಯಾ ಅಂತ ಹೇಳಿದ್ರು. ಚೆನ್ನಾಗಿದ್ದೀನಿ ಅಣ್ಣ ಅಂದಿದೆ. ಸರಿ ಚಿನ್ನ, ಇನ್ನೇನೋ ಮಾತಾಡ್ಬೇಕಂದ್ರೆ ಏನಿಲ್ಲಣ್ಣ, ನಿಮ್ಮ ಆಶೀರ್ವಾದ. ಹೋಗ ಚಿನ್ನು, ಚೆನ್ನಾಗಿ ಮಾಡು, ಚೆನ್ನಾಗಿರೋ, ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಹಿಂಗೆ ಅದಕ್ಕಿಂತ ಇನ್ನೇನು ಬೇಕು ಸರ್? ಏನು ಬೇಕು ಹೇಳಿ ಅಂತ ನಿಲ್ಸಿ ಮಾತಾಡ್ತಾರೆ. ನನಗಂತಲ್ಲ ಸರ್, ಅವರು ಪಿಕ್ಚರಲ್ಲಿ ಯಾರೇ ಮಾಡಿದ್ರು ನಿಂತುಬಿಟ್ಟು ಮಾತಾಡ್ಬಿಟ್ಟು ಹೋಗ್ತಾರೆ ಸರ್. ಆಮೇಲೆ ಎಷ್ಟೋ ಜನಕ್ಕೆ ಅವ್ರು ತುಂಬ ಒಳ್ಳೇದು ಮಾಡಿದ್ದಾರೆ. ಎಲ್ಲೂ ಅವ್ರ ಹೆಸರೇ ಬಂದಿಲ್ಲ ಸರ್. ಅವರು ಹೇಳ್ಬಿಡ್ತಾರೆ ಫಸ್ಟೇ, ಎಲ್ಲೂ ಹೆಸರು ಹೇಳೋಕ್ಕೋಗ್ಬೇಡಿ, ಅದು ಹೇಳೋಕ್ಕೋಗ್ಬೇಡಿ. ಆಮೇಲೆ ಅದು ಮಾಡಿ ಏನು ಪ್ರಯೋಜನ ಐತೆ ಅಂತ ಹೇಳ್ತಾರೆ ಅವರೇ. ಅದು ಹೆಸರು ಹೇಳಿದ್ರೆ ಏನು ಮತ್ತೆ ಮಾಡಿರೋದಕ್ಕೆ ಏನು ಪ್ರಯೋಜನ ಐತೆ? ನಾನು ಹೇಳೋದು ಎಲ್ರಿಗೂ ಒಂದೇ ಒಂದು, ನಾವು ಇವತ್ತು ನನ್ನ ಪಿಕ್ಚರಲ್ಲಾಗಿರ್ಬೋದು, ನನ್ನದೇ ಒಂದು ತೊಗೊಂಡು ನಾನು ಯಾರ್ಯಾರು ಒಬ್ರಿಗೆ ಏನಾರು ಅದು ಮಾಡ್ತೀನಿ ಅಂದರೆ ನಾನು ಯಾರ ಹತ್ರನೂ ಎದುರು ನೋಡೋಕೆ ಹೋಗಲ್ಲ ಸರ್. ಎದುರು ನೋಡ್ದಿಲ್ದಂಗೆ ನಾವು ಮಾಡೋದೇ ಅದು ನಮ್ಗೆ ಒಳ್ಳೆಯದು. ನಾವೇನೋ ಒಂದು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಕೊಳ್ಳಿ, ಅವ್ರು ನಮ್ಗೆ ರಿಟರ್ನ್ ಮಾಡ್ತಾರೆ. ಇಲ್ಲ ನಮ್ಮನ್ನು ತುಳಿದ್ಬಿಟ್ಟಿನೂ ಮೇಲೆ ಹೋಗ್ಬೋದು, ತುಳಿದೇನೇ ಇರ್ಬೋದು. ಅದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ. ನಿಮ್ಗೆ ಏನಾರು ಅನ್ನಿಸ್ತಾ ನಿಮ್ದಿಲ್ಲ ಅಂತ ಹೆಲ್ಪ್ ಮಾಡಿಬಿಡಿ. ತಿರ್ಗಾ ಅವ್ರು ರಿಟರ್ನ್ ಮಾಡ್ತಾರೆ, ನಮಗೆ ಅದೇ ಮರ್ಯಾದೆಗೆ ಕೊಡ್ತಾರೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗಬೇಡಿ, ಬೈಕೊಳಕ್ಕೂ ಹೋಗಬೇಡಿ. ನಿಮ್ಮ ಪ್ರೀತಿ ಇದ್ದರೆ ಮಾಡ್ಬಿಟ್ಟು ಸೈಲೆಂಟಾಗಿ ಹೋಗ್ತಾಯಿರಿ ಅಂತಲೇ ಹೇಳೋದು ಅಷ್ಟೇ ಸರ್. ಸೊ ಒಂದೇ ಮತ್ತಲ್ಲಿ ಏನು ಹೇಳಬೇಕಂದ್ರೆ, ಡಿ ಬಾಸ್ ಅಣ್ಣ ಇವಾಗೆಲ್ಲ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಏನೋ ಒಂದು ಚೇಳು ಏನೋ ಕಚ್ಬಿಟ್ಟೈತೆ. ಡಿ ಬಾಸ್ ಅಣ್ಣ ಅದನ್ನು ನಾನು ಏನು ಮಾಡಿದೆ, ಡಿ ಬಾಸ್ ಅಣ್ಣ ಏನಣ್ಣ ಕಷ್ಟ ಐತೆ, ಯಾಕಣ್ಣ ಸಾಯಿಸಿಲ್ಲ ಅಂತ ಹೇಳ್ತಾರೆ. ಅದು ಕಚ್ಚೋ ಸ್ವಭಾವ, ಅದು ನಮ್ಮ ಕಾಪಾಡೋ ಸ್ವಭಾವ ನಂದು ಕಣ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಕಷ್ಟ ಇದ್ರೆ ಅದನ್ನು ಎತ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಹಿಂಗೆ ಹೋಗೋ ಒಂದು ವ್ಯಕ್ತಿತ್ವ ಮನುಷ್ಯ ಅಂದರೆ ಅದು ನಾನು ಡಿ ಬಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಎಕ್ಸಾಂಪಲ್ ಕೊಟ್ಟರಿ ಸರ್. ಮತ್ತು ಈಗ ಏನೋ ಎಷ್ಟೋ ಜನ ರೋಡಲ್ಲಿ ಕಷ್ಟ ಇರ್ತಾರೆ ಸರ್, ಏನು ಮಾಡೋಕ್ಕಾಯ್ತೈತೆ, ಎಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ತುಂಬ ಜನ ಕಷ್ಟವ್ರೆ ಅಂತ ಅನಿಸ್ತಾ ಇದೆಯಾ? 100% ಸರ್, 100% ಬಂದೇ ಬರ್ತಾರೆ ಡಿ ಬಾಸ್ ಅಣ್ಣ. ನಿಜವಾಗ್ಲೂ ಅವ್ರ ಒಳ್ಳೆ ಮನಸ್ಸಿಗೆ, ನಿಜವಾಗ್ಲೂ ಅವ್ರ ಫ್ಯಾಮ್ಲಿಗೆ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅವ್ರು ಇದ್ದಿದ್ರೆ ನನಗೆ ಇನ್ನೂ ಖುಷಿಯಾಗಿರೋ ಸರ್. ಬಟ್ ಎಲ್ಲೋ ಒಂದು ಕಡೆ ಈಗ ಆ್ಯಕ್ಚುಲಿ ಈ ವಿಷಯ ಕೇಳಲೇಬೇಕು. ಈಗ ಆ್ಯಕ್ಚುಲಿ ಸುದ್ದಿವಾಹಿನಿಗಳಲ್ಲೂ ಬಂತು ಮತ್ತು ಕೋರ್ಟ್ ಕಡೆಯಿಂದಲೂ ಬಂತು. ದರ್ಶನ್ ಅವ್ರ ವಿಚಾರ ಅಂದರೆ ಸ್ಪೆಷಲ್ ಇಂಟ್ರೆಸ್ಟ್ ಕೊಟ್ಟು ಕೆಲವೊಂದಿಷ್ಟು ಜನಗಳು ಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸುತ್ತಾ ಈ ಕೇಸಲ್ಲಿ ಎಸ್ಪೆಷಲಿ? ಏನೋ ಅದೇನು ಹೆಂಗಂತ ಹೇಳೋದು ಸರ್. ಅಲ್ಲ ನೋಡಿದಾಗ ಈಗ ಈ ಥರದ್ದು ಇಂಡಸ್ಟ್ರಿ ಅವರೇನೆ ಎಸ್ಪೆಷಲಿ, ನಾನು ಹೊರಗಡೆಯಿಂದ ಹೇಳ್ತಿಲ್ಲ, ಇಂಡಸ್ಟ್ರಿ ಅವ್ರು ಎಷ್ಟೋ ಜನ ಸಪೋರ್ಟ್ ಮಾಡೋ ಟೈಮಲ್ಲಿ ಈಗ ಒಂದು ಈ ಥರ ನಿಮಗೆ ಗೊತ್ತಲ್ಲ ಸರ್ ಎಷ್ಟು ಜನ ಸಪೋರ್ಟ್ ಮಾಡೋರು. ಯಾರು ಹೋದ್ರ ಅಂತ ನೀವೇ ಕೇಳ್ತಾ ಇದ್ದೀರಾ, ಯಾರು ಹೋಗಿಲ್ಲ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಹೌದು, ಎಷ್ಟು ಜನಕ್ಕೆ ಈಗ ಚೇಳ್ತಾರ, ಎಷ್ಟೋ ಜನ ಈ ಟೈಮಲ್ಲಿ ಒಳ್ಳೆ ಸಮಯ ಇದು, ಈಗ ಕೈ ಬೀಸಲ್ಲ ಅನ್ನೋ ಒಂದು ಗೊತ್ತಾಗಿ ಎಷ್ಟೋ ಜನ ಕಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರ ಸರ್. ಆನೆನ ಯಾವತ್ತೂ ತಡೆಯೋಕ್ಕಾಗಲ್ಲ ಸರ್, ಯಾರು ಕಟ್ಟಕ್ಕೆ ಹಿಡ್ದಕ್ಕಾಗಲ್ಲ ಸರ್.
100% ಆನೆ ಹೋಗಿದ್ದೆ ದಾರಿ, ಡಿ ಬಾಸ್ ಅಣ್ಣ ಹೋಗಿದ್ದೆ ದಾರಿ, ಅಣ್ಣ ಬಂದೇ ಬರ್ತಾರೆ. ಅವ್ರಿಗೆಲ್ಲ ರಿಟರ್ನು ಅಣ್ಣನೇ ಆನ್ಸರ್ ಕೊಡ್ತಾರೆ ಸರ್. ಅವ್ರ ಮೌನನೇ ಇವತ್ತು ಅವ್ರಿಗೆಲ್ರಿಗೂ ಆನ್ಸರ್ ಆಗಿರ್ತೈತೆ. ಬಂದೇ ಬರ್ತಾರೆ ಸರ್, ಅದೇನಿಲ್ಲ. ಆಗಲಿ ಏನೋ ನಡೀತೈತೋ ಎಲ್ಲ ಒಳ್ಳೇದಕ್ಕೆ ಸರ್. ದೇವರೆಲ್ಲ ಬಿಟ್ಟು ನೋಡ್ತಾರಂತೆ. ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾರಂತೆ. ನಮ್ಮ ಇದರಲ್ಲಿ ನಮ್ಮ ವಿಷ್ಣುದಾದ ಹೇಳಿದ್ದಾರೆ. ಅದೇ ನನಗೆ ಜ್ಞಾಪನ ಬರ್ತೈತೆ. ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾರಂತೆ, ಕೈ ಹಿಡಿತಾರಂತೆ. ಕೆಟ್ಟವ್ರಿಗೆ ಚೆಂದ ಕೊಡ್ತಾ ಇರ್ತಾರಂತೆ, ಲಾಸ್ಟಲ್ಲಿ ಕೈ ಬಿಟ್ಬಿಡ್ತಾರಂತೆ. 100% ದೇವ್ರು ಇದ್ದಾರೆ ಸರ್. ಡಿ ಬಾಸ್ ಅಣ್ಣನ ಜೊತೆಗೆ ಇವತ್ತು ದೇವ್ರು ಇದ್ದಾರೆ. ನೋಡಿ ಎಷ್ಟು ಅಭಿಮಾನಿ, ಕೊಟ್ಟಿದ್ದಾರೆ ಅಭಿಮಾನಿಗಳು. ಎಷ್ಟೋ ಜನ ಪಾದಯಾತ್ರೆಗಳು ಮಾಡ್ತಾ ಇದ್ದಾರೆ, ಚಪ್ಪಲಿ ಇಲ್ಲದೆ ಆಗ್ತಾ ಇದ್ದಾರೆ. ಇವತ್ತಿಗೂ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಡಚ್ಚು ಅಂತ, ಅವ್ರು ಇವತ್ತು ಚಪ್ಪಲಿ ಆಗ್ತಾ ಇದ್ದಾರೆ. ನಮ್ಮ ಡಿ ಬಾಸ್ ಅಣ್ಣ ಬಂದ್ರೇನೆ ಆಗ್ತಾರೆ ಅಂತ ಹುಚ್ಚು ಫ್ಯಾನ್ಗಳಿದ್ದಾರೆ. ಹಾಕಿಲ್ಲ, ಇನ್ನೂ ಹಾಕಿಲ್ಲ, ಬಂದ್ರೇನೆ ಮಾಡ್ತಲ್ಲ ಡಚ್ಚು. ಇನ್ನೂ ಹಾಕಿಲ್ಲ ಚಪ್ಪಲಿ. ಅಣ್ಣ ಬರಬೇಕು ಆ ಥರ ಎಷ್ಟೋ ಜನ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ ಡಿ ಬಾಸ್ ಅಣ್ಣ ಹಿಡ್ಕೊಂಡು. ಎಷ್ಟೋ ಜನ ಸರ್ ಆ ಥರ. ಇದಕ್ಕಿಂತ ಇನ್ನೇನು ಸರ್ ಭಾಗ್ಯ ಬೇಕು. ಅಂದರೆ ಇವತ್ತು ಅವ್ರ ಹೆಸರು ಇಂಡಸ್ಟ್ರಿ ಓಡಾಡ್ತಿದೆ ಅಂದರೆ ಅದಕ್ಕೆ ಫ್ಯಾನ್ಸ್ ಕಾರಣ. ಅಂದರೆ ಇಷ್ಟೆಲ್ಲ ಆದ್ರೂ ಖಂಡಿತವಲ್ಲ ಸರ್, ಆ ಥರ ಗಳಿಸ್ಕೊಂಡಿದ್ದಾರೆ ಸರ್. ಜನನ ಗಳಿಸ್ಕೊಳೋದು ತುಂಬ ಕಷ್ಟ ಸರ್. ನೋಡಿ, ಯಾವ ಭಾಷೆಗೂ ಹೋಗಿಲ್ಲ, ಕನ್ನಡ ಅಂತಲೇ ನಿಂತಿದ್ದಾರೆ. ಮಾಡಿದ್ರೆ ಕನ್ನಡನೇ ಮಾಡಬೇಕು, ಇಲ್ಲಾಂದರೆ ಬೇಡ ಅಂತ ನಿಂತಿದ್ದರು ಅಂದರೆ ನಮ್ಮ ಡಿ ಬಾಸ್ ಎಲ್ಲ ಸರ್. ಅದು ಖುಷಿ ಸರ್, ನಿಜವಾಗ್ಲೂ ಬರ್ತಾರೆ 100%. ನಾನು ನೆಕ್ಸ್ಟ್ ಪಿಕ್ಚರಲ್ಲಿ 100% ಅವ್ರು ನನಗೆ ಜೊತೆಗಿರ್ತಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನೆಕ್ಸ್ಟ್ ಒಂದು ವೇಳೆ ಅವರು ಬಂದಾದ್ಮೇಲೆ ಸಿನಿಮಾ ಮಾಡ್ತಾರೆ ಅದ್ಮೇಲೆ ಖಂಡಿತವಲ್ಲ ಸರ್. ಆಲ್ರೆಡಿ ಪ್ರೊಡ್ಯೂಸರ್ ವೇಟಿಂಗ್ ಅಲ್ಲಿ ಇದ್ದಾರೆ, ಸಿನಿಮಾ ಮಾಡ್ತಾರೆ. ಅದ್ರಲ್ಲಿ ನಿಮ್ಗೊಂದು ಅವಕಾಶ ಸಿಕ್ತು ಅಂದ್ಕೊಡಿ, ಯಾವುದೊಂದು ಪಾತ್ರ, ವಿಲನ್ ಪಾತ್ರನೋ, ಈಗ ನೀವು ಚಕ್ರವರ್ತಿದಲ್ಲಿ ಮಾಡಿದ್ದೀರಾ, ಅದಕ್ಕಿಂತ ಇನ್ನೂ ಚೆನ್ನಾಗಿ. ಈಗ ಆಲ್ರೆಡಿ ನೀವು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀರಾ, ಡೈರೆಕ್ಟರ್ ಆಗಿ ಮಾಡಿದ್ದೀರಾ. ಸೊ ಇದೆಲ್ಲ ಗುರುತಿಸಿದಾಗ ಒಂದು ಒಳ್ಳೆ ಪಾತ್ರ ಸಿಕ್ತು. ಸೊ ಹೇಗಿರುತ್ತೆ ನಿಮ್ಮ ರಿಯಾಕ್ಷನ್? ಸರ್, ನನಗೆ ಒಳ್ಳೆ ಪಾತ್ರಕ್ಕಿಂತ ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಂಡ್ರೆ ನನಗೆ ಎವರ್ ಗ್ರೀನ್ ಸರ್. ಅದು ಸೊ ಪಾತ್ರನೇ ನನಗೆ ಇಂಪಾರ್ಟೆಂಟ್ ಅಲ್ಲ. ಡಿ ಬಾಸ್ ಅಣ್ಣನ ಅವ್ನು ಫೋನ್ ಮಾಡಿದ್ರೆ ನಾನು ಓಡೋಗ್ಬಿಡ್ತೀನಿ ಸರ್. ಅವ್ರ ಜೊತೆಗೆ ನಿಲ್ಲೋದೇ ಒಂದು ಅದೃಷ್ಟ ಸರ್ ನಮಗೆ. ಇವತ್ತು ಎಷ್ಟೋ ಜನ ಕೋಟಿ ಜನ ಡಿ ಬಾಸ್ ಅಣ್ಣನ ನೋಡ್ದೇ ಪೂಜೆ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಅಂಥದ್ರಲ್ಲಿ ನನಗೆ ಕರೀತಾರೆ ಅಂದರೆ ಅದು ನನ್ನ ಭಾಗ್ಯ ಅಲ್ವಾ ಸರ್. ನನಗೆ ಇನ್ನೊಂದು ಭಾಗ್ಯ ಅಂತ ನಾನು ತಿಳ್ಕೊಳ್ಳಿ. ಆಲ್ರೆಡಿ ಒಂದು ಸಿನಿಮಾದಲ್ಲಿ ಹೀರೋ ಆಗಿದ್ದಾರೆ ನೀವು. ಅಯ್ಯೋ, ಅದು ಅವ್ರ ಮುಂದೆ ನಾವೆಲ್ಲ ನಾನು ಏನೂ ಇಲ್ಲ ಸರ್. ನಿಜವಲ್ಲ, ಡಿ ಬಾಸ್ ಅಣ್ಣನ ಮುಂದೆ ನಾನು ಏನೂ ಇಲ್ಲ. ನನಗೆ 100% ಕರೆದ್ರೆ ನಾನು ಏನು ಸೀನು ಕ್ಯಾರೆಕ್ಟರ್ ನೋಡಲ್ಲ. ಅಣ್ಣ ಇದ್ದಾರಾ, ಸ್ಕ್ರೀನ್ ಹಂಚ್ಕೊತಾ ಇದ್ದೀನಾ, ಅದಕ್ಕಿಂತ ನನಗೆ ಇನ್ನೇನು ಭಾಗ್ಯ ಬೇಡ ಸರ್. ನನಗೆ ತುಂಬ ಹ್ಯಾಪಿ ಸರ್. 100% ಅಂಥದ್ದು ಒಂದು ದಿನ ಬಂದರೆ ನನಗೆ ಅಷ್ಟು ಇನ್ನೊಂದು ಎಲ್ಲೋ ಒಂದು ಕಡೆ ಈ ನ್ಯೂ ಇಯರ್ ಬರ್ತಿತ್ತು ನೋಡಿ ವರ್ಷಕ್ಕೊಂದ್ಸಲ ಅಂತ, ಆ ಥರ ನನಗೊಂದು ನ್ಯೂ ಇಯರ್ ಅಂತ ಅನ್ಕೊತೀನಿ ಸರ್ ಡಿ ಬಾಸ್ ಅಣ್ಣಂದು. ಓಕೆ, ಆದಷ್ಟು ಬೇಗ ಆಗಲಿ ಸರ್. ಯಾಕೆ ನಮ್ಮ ಆರೈಕೆನೂ ಅಷ್ಟೇ, ಆದಷ್ಟು ಬೇಗ ಇಂಡಸ್ಟ್ರಿಗೆ ಬರಲಿ. ಯಾಕೆಂದರೆ ಇಂಡಸ್ಟ್ರಿಗೆ ಬಂದರೆ ಎಷ್ಟೋ ಜನಗಳಿಗೆ ಎಷ್ಟೋ ಜನ ಮನೆ ಬೆಳಗ್ತೈತೆ ಸರ್. ಡಿ ಬಾಸ್ ಅಣ್ಣನ ಹೆಸರು ಹೇಳ್ಕೊಂಡು ಅವ್ರು ಬಂದರೆ ಹೀರೋ ಅಂತ ಅನೌನ್ಸ್ ಮಾಡಿದ್ರೆ ಸರ್ ಎಷ್ಟೋ ಜನ ಮನೆ ಬೆಳಗ್ತೈತೆ ಸರ್, ದೀಪ ಬೆಳಗ್ತೈತೆ ಸರ್. ಇದಕ್ಕಿಂತ ಇನ್ನೇನು ಬೇಕು ಸರ್ ಹೇಳಿ ಸರ್. ಸೊ ಆದಷ್ಟು ಬೇಗ ಬರಲಿ ಸರ್, ನಿಮಗೂ ಅಂತ ಅವಕಾಶ ಸಿಗಲಿ. ನೆಕ್ಸ್ಟ್ ಇನ್ನೊಂದು ಇಂಟರ್ವ್ಯೂನಲ್ಲಿ ಅವ್ರ ಸಿನಿಮಾದಲ್ಲಿ ಮಾಡಿರೋದನ್ನ ಇಂಟರ್ವ್ಯೂ ಮಾಡೋಣ. ಖಂಡಿತ ಸರ್.